ಯಾಕೆ ಭೂಮಿ ಒಂಥರ ಇದೆಯಾ? ಅಲ್ಲ, ನಿನಗೆ ಇನ್ಫಾರ್ಮ್ ಮಾಡಿದೆ ಮನೆಗೆ ಬಂದೆ ಅಂತನಾ? ಹೌದು, ನನ್ಗೊಂದ್ ಮಾತು ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ನನಗೊತ್ತು, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಲ್ಲ? ಅಯ್ಯೋ, ಕೋಪ ಅಂತಲ್ಲ, ಮನೆಯವ್ರಿಗೆ ಮೊದ್ಲೇ ಏನು ವಿಚಾರ ಹೇಳಿಲ್ವಲ್ಲ, ಅವರು ಕೂಡ ಕಳ್ಸ್ಕೊಡೋದಕ್ ಪ್ರಿಪೇರ್ ಆಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ. ಆಮೇಲೆ ಅವ್ರು ನಮ್ಗೋಸ್ಕರ ಕಾಯ್ತಿರ್ತಾರೆ ಪಾಪ. ಸ್ವಲ್ಪ ಲೇಟ್ ಆದ್ರೂ ಟೆನ್ಷನ್ ತಗೋತಾರಲ್ವಾ, ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆಯ್ತಾಯ್ತು, ಡೋಂಟ್ ವರಿ, ನಾವು ಬೇಗ ಹೋಗೋಣ. ಹಾ, ಹಾ ಭೂಮಿ, ಹಾ? ನಿಮ್ಮಲ್ಲಿ ಅರ್ಶನ ಶಾಸ್ತ್ರ, ಗೋರಂಟಿ, ಹಾಡು ಹರಟೆ ಇದೆಲ್ಲ ಇರುತ್ತಾ? ಗೊತ್ತಿಲ್ಲ, ಇದ್ರೂ ಇರಬಹುದು. ಅರೆ ಭೂಮಿ, ಸ್ವಲ್ಪ ನಿಧಾನ, ಯಾಕಿಷ್ಟು ಅರ್ಜೆಂಟು? ಅದು ಕ್ಲೋಸಿಂಗ್ ಟೈಮ್ ಅಲ್ವಾ, ಅದಕ್ಕೆ. ಅವ್ರ ಪಾಡಿಗೆ ಅವ್ರು ಕ್ಲೋಸ್ ಮಾಡ್ಕೋತಾರೆ, ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಏನ್ ನೋಡ್ತಾ ಇದೀಯ ಭೂಮಿ? ಇಡೀ ರೆಸಾರ್ಟ್ ಖಾಲಿ ಆಗೋಯ್ತು ಅಂತನಾ? ಹಾ, ಒಳ್ಳೇದೇ ಆಯ್ತಲ್ವಾ? ಅಂದ್ರೆ ನಮ್ಮನ್ನ ಯಾರು ನೋಡೋದಿಲ್ಲ ಅಂತ. ನಾವ್ ಯಾವ್ದಕ್ಕೂ ಮುಜುಗರ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ, ಅದಕ್ಕೆ. ತಿನ್ನು ಭೂಮಿ. ಭೂಮಿ, ನನಗೆ ನಿನ್ನಲ್ಲಿ ಇಷ್ಟ ಆಗಿದ್ದೇನು ಗೊತ್ತಾ? ನೀನು ಸಿಂಪಲಾಗಿ ಡ್ರೆಸ್ ಮಾಡ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತೀಯ, ಅದಕ್ಕೆ. ಆಮೇಲೆ ಮೇಕಪ್ ಹಾಕೊಂಡು ಗ್ರ್ಯಾಂಡಾಗಿ ಬಂದರೂ ಚೆನ್ನಾಗಿ ಕಾಣಿಸ್ತೀಯ. ಭೂಮಿ, ನಾನು ಪಾಸ್ಪೋರ್ಟ್ ವಿಷಯ ಹೇಳಿದ್ನಲ್ಲ, ಏನಾಯ್ತು? ಅದ್ರ ಬಗ್ಗೆ ನಾನಿನ್ನು ಚಿಕ್ಕ ಯಜಮಾನ್ರ ಹತ್ರ ಮಾತಾಡಿಲ್ಲ, ಮಾತಾಡ್ತೀನಿ. ಹೋಗ್ಲಿ ಬಿಡು, ನಾನೇ ನಿಮ್ಮ ಚಿಕ್ಕ ಯಜಮಾನ್ರ ಹತ್ರ ಮಾತಾಡ್ತೀನಿ. ಅದೇನೊಂದು ತಿಂಗಳಲ್ಲಿ ಬಂದ್ಬಿಡುತ್ತೆ, ಡೋಂಟ್ ವರಿ. ತಿನ್ನು ತಿನ್ನು. ಬಟ್ ಭೂಮಿ, ನೀನು ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ಯಾ ಅಂತ ಅನಿಸ್ತಾ ಇದೆಯಲ್ಲ? ಇದಕ್ಕೂ ಮೊದಲು ನಿನ್ನ ಮುಖದಲ್ಲಿ ನಗು ಇರೋದು, ಸಣ್ಣದಾಗ ಒಂದು ನಾಚಿಕೆ ಇರೋದು. ಅದು ಏನಿಲ್ಲ, ಇಷ್ಟೊತ್ತಲ್ಲಿ ನಾನು ಹೊರಗಡೆ ಬಂದಿರೋದು ಇದೇ ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ಅದು ಈ ರೀತಿ ಇಷ್ಟು ದೂರ ಊಟಕ್ಕೆಲ್ಲ ನಾನು ಬಂದವಳೆ ಅಲ್ಲ. ಹೋಗ್ಲಿ ಬಿಡು, ಇಷ್ಟೊತ್ತಿನಲ್ಲಿ ನಾನಿಲ್ಲಿ ಕರ್ಕೊಂಡು ಬರಬಾರ್ದಿತ್ತು, ನಂದೇ ತಪ್ಪು. ಬೇರಾರ್ ಬಿಲ್ ಪ್ಲೀಸ್. ಸರ್, ಬಿಲ್. ಸಾರಿ ಸರ್, ಇಲ್ಲಿ ಸಿಗ್ನಲ್ ಸಿಗಲ್ಲ, UPI ಪೇಮೆಂಟ್ ವರ್ಕ್ ಆಗಲ್ಲ ಸರ್. ಕ್ಯಾಶ್ ಕೊಟ್ರೆ ಬೆಸ್ಟು ಸರ್. ನೆಟ್ವರ್ಕ್ ಇಲ್ವಾ? ಅದೇ ಅನ್ಕೊಂಡೆ, ಆಗ್ಲಿಂದ ನನಗೆ ಯಾವುದೋ ಕಾಲ್ಸೇ ಬರ್ತಿಲ್ವಲ್ಲ ಅಂತ. ಹಾಂ, ಓಕೆ, ಕ್ಯಾಶ್ ಕೊಡ್ತೀನಿ, 1 ಸೆಕೆಂಡ್. ಸರ್ ಒಂದು 2 ಮಿನಿಟ್ಸು ಚೇಂಜ್ ತಂದು ಕೊಡ್ತೀನಿ. ಹಾಂ, ಓಕೆ. ನಾವು ಪಾರ್ಕಿಂಗ್ ಲಾಟ್ ಹತ್ರ ಇರ್ತೀವಿ, ಅಲ್ಲಿಗೆ ತಂದು. ಓಕೆ ಸರ್. ಸರಿ, ನಾವು ಹೊರಡ್ರಣ್ವಾ? ಹಾ, ಬನ್ನಿ. Oh shit.
ಪ್ರೀತಮ್ ಅವರೇ, ಏನಾಯ್ತು? ಯಾಕಿಲ್ಲ ನಿಂತ್ಕೊಂಡ್ಬಿಟ್ರಿ? ಪಂಚರ್ ಆಗಿದೆ ಭೂಮಿ. ಇದು ಯಾವಾಗಾಯ್ತು? ಅಲ್ಲ, ಇಲ್ಲಿಂದ ಬರುವಾಗ ಚೆನ್ನಾಗೇ ಇತ್ತಲ್ಲ, ಅದ್ ಹೇಗೆ ಇದ್ದಕ್ಕಿದ್ದಂಗೆ ಪಂಚರ್ ಆಯ್ತು? ಇದು ಟ್ಯೂಬ್ಲೆಸ್ ಟೈರ್ ಅಲ್ವಾ, ಪಂಚರ್ ಆದ್ರೂ ಈಸಿಯಾಗಿ ಏರ್ ಹೋಗಲ್ಲ. ಇಲ್ಲಿಗೆ ಬಂದು ತುಂಬಾ ಹೊತ್ತಾಯ್ತಲ್ವಾ, ಹಾಗಾಗಿ ಏರ್ ಹೋಗ್ಬಿಟ್ಟಿದೆ. ಮತ್ತಿವಾಗ ಏನ್ ಮಾಡೋದು ಪ್ರೀತಮ್? ಅಯ್ಯೋ, ನನಗೂ ಗೊತ್ತಾಗ್ತಾ ಇಲ್ಲ ಭೂಮಿ. ಇರಿ, ಏನಾದರೂ ಮಾಡೋಣ. ಸರ್ ತಗೊಳ್ಳಿ ಸರ್ ಚೇಂಜು. ಹಾಂ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಮ್ಮ ಗಾಡಿ ಪಂಚರ್ ಆಗಿಬಿಟ್ಟಿದೆ. ನಿಯರೆಸ್ಟ್ ಯಾವ್ದಾದ್ರು ಮೆಕ್ಯಾನಿಕ್ ಶಾಪ್ ಇದೆಯಾ? ಸರ್ ಇದು ಕಾಡ್ ದಾರಿ, ನಿಮಗೆ ಪಂಚರ್ ಶಾಪ್ ಕಮ್ಮಿ ಅಂದ್ರೂ 10 ಕಿಲೋಮೀಟರ್ ಆಚೆನೇ ಸಿಗೋದು. ಅದು ಇಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅಯ್ಯೋ, ಇವಾಗ ನಾನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಯವರೆಲ್ಲ ತುಂಬಾ ಗಾಬರಿ ಆಗ್ಬಿಡ್ತಾರೆ ಸರ್. ಭೂಮಿ ಅವರೇ, ಟೆನ್ಷನ್ ತಗೋಬೇಡಿ, ಏನಾದರೂ ವ್ಯವಸ್ಥೆ ಮಾಡೋಣ. ಸರ್, ನಿಮ್ಮ ಹತ್ರ ಯಾವುದು ಪಂಚರ್ ಕಿಟ್ ಇಲ್ವಾ? ನಮ್ಮ ಹುಡುಗನ ಹತ್ರ ಇದೆ, ಆದರೆ ಅವ್ನು ಸಿಟಿಗೆ ಹೋಗಿದ್ದಾನೆ. ನಮಗೆಲ್ಲ ಅವನೇ ಪರ್ಸನಲ್ ಮೆಕ್ಯಾನಿಕ್ಕು. ಅವನ ಫ್ರೆಂಡದು ಮದುವೆ ಇದೆ ಅಂತ ಸಂಜೆನೆ ಹೊರಟೋದ. ಸದ್ಯಕ್ಕೆ ನಮ್ಮ ಹತ್ರ ಯಾವ ಪಂಚರ್ ಕಿಟ್ಟು ಇಲ್ಲ ಸರ್, ಸಾರಿ. ಪರವಾಗಿಲ್ಲ ಬಿಡಿ. ನಿಮ್ಮ ಹತ್ರ ಬೇರೆ ವೆಹಿಕಲ್ ಯಾವ್ದಾರು ಇದೆಯಾ? ಬೆಳಿಗ್ಗೆ ತಂದ್ಕೊಟ್ಬಿಡ್ತೀನಿ. ನಮ್ಮ ಹತ್ರ ಒಂದು ಲಗೇಜ್ ಗಾಡಿ ಇದೆ ಸರ್, ಅದು ನಮಗೆ ಬೆಳಿಗ್ಗೆ ಮಾರ್ಕೆಟಿಗೆ ತಗೊಂಡೋಗ್ಬೇಕಾಗತ್ತೆ. ಪರವಾಗಿಲ್ಲ, ಲಗೇಜ್ ಗಾಡಿ ತಗೊಂಡೋಗ್ತೀನಿ ಅನ್ನೋದಾದ್ರೆ ಪರವಾಗಿಲ್ಲ, ತಗೊಂಡೋಗಿ ಸರ್. ಇಲ್ಲ ಸರ್, ಪರವಾಗಿಲ್ಲ, ನನಗೆ ಹೆವಿ ಗಾಡಿ ಓಡಿಸಿ ಅಭ್ಯಾಸ ಇಲ್ಲ. ಮೇಡಮ್, ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಆ ಮರದ ಹತ್ರ ಹೋಗಿ ಒಂದು ಸಣ್ಣ ಕಿಡಿಯಷ್ಟು ಟವರ್ ಸಿಗುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಯಾಕೆ ಭೂಮಿ, ಕಾಲ್ ಪಿಕ್ ಮಾಡ್ತಿಲ್ವಾ? ಹಲೋ ಹಲೋ ಗೋಪಾಲ, ಕೇಳಿಸ್ತಿದ್ಯಾ ಗೋಪಾಲ? ಹಲೋ ಹಲೋ. ಏನಾಯ್ತು ಭೂಮಿ? ಅವ್ನ್ ಮಾತಾಡೋದು ಬಿಟ್ಟು ಬಿಟ್ಟು ಕೇಳಿಸ್ತಿದೆ ನಂಗೆ. ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರಲ್ಲ, ಇರು ನಾನು ಟ್ರೈ ಮಾಡ್ತೀನಿ.